ಜಟಕ ಪ್ರಿಯ ವೀಕ್ಷಕರೇ, ನಮ್ಮೊಂದಿಗೆ ಇವತ್ತಿನ ಈ ಡಬ್ಬಿಂಗ್ ಪರ ವಿರೋಧದ ಚರ್ಚೆಯಲ್ಲಿ ಇನ್ನೂ ಮೂವರು ಪ್ರಮುಖರು ಸೇರಿದ್ದಾರೆ. ಮೊದಲನೇದಾಗಿ ಶ್ರೀ ಶೇಖರ್ ಪೂರ್ಣ ಅವರು, ಹಿರಿಯ ಪತ್ರಕರ್ತರು. ಅವರಿಗೆ ಸ್ವಾಗತ. ನಮಸ್ಕಾರ ಸರ್. ಮತ್ತು ಇಬ್ಬರು ಪ್ರಮುಖ ನಿರ್ಮಾಪಕರು ನಮ್ಮೊಂದಿಗಿದ್ದಾರೆ. ಶ್ರೀ ಸುರೇಶ್ ಅವರು, ನಮಸ್ಕಾರ ಸರ್. ಜೊತೆಗೆ KCN ಕುಮಾರ್ ಅವರು, ನಮಸ್ಕಾರ. ಐ ಸ್ಟಾರ್ಟ್ ವಿತ್ ಯು, ಶೇಖರ್ ಪೂರ್ಣ ಅವರೇ. ಡಬ್ಬಿಂಗ್ ಅಂತ ಹೇಳಿದ ತಕ್ಷಣ ಒಂದು ಉನ್ಮಾದಕರವಾದಂಥ ಒಂದು ಪರಿಸ್ಥಿತಿಯನ್ನ ನಮಗೆ ನಾವೇ ತಂದುಕೊಳ್ಳುವಾಗ ಒಂದು ವಾದ ನಮ್ಮ ಮುಂದೆ ಬರುವುದು ಹೊಟ್ಟೆಯ ಪ್ರಶ್ನೆ. ಈ ವಾದವನ್ನು ಮುಂದಿಡಬಹುದಾದ ಯಾರೇ ಆಗಲಿ ಅವ್ರು ಯಾರಿಗೂ ಹೊಟ್ಟೆ ಪ್ರಶ್ನೆ ಅಲ್ಲವೇ ಅಲ್ಲ. ಎರಡನೇದು, ಸಂಸ್ಕೃತಿ ಮತ್ತು ಭಾಷೆ ಎರಡೂ ಕೂಡ ಒಂದು ಅವನತಿಗೆ ಇದು ಪೂರಕವಾಗುತ್ತೆ ಅಥವಾ ಅದ್ರ ಬೆಳವಣಿಗೆಯನ್ನು ಸ್ಥಗಿತಗೊಳಿಸುತ್ತೆ ಅಂತಕ್ಕಂಥ ಒಂದು ವಾದವನ್ನು ಕೊಡ್ತಾರೆ. ಈಗಿನ ಪ್ರಸಕ್ತ ಸಿನಿಮಾಗಳಲ್ಲಿ ಸಂಸ್ಕೃತಿಯನ್ನ ನಾನು ತಗೊಳ್ಳೋದೇ ಆದ್ರೆ ಯಾವ ಸಂಸ್ಕೃತಿಯನ್ನ ಅದು ಪೂರಕವಾಗಿ ಬೆಳೆಸ್ತಾ ಇದೆ. ಎರಡನೇ ಪ್ರಶ್ನೆ, ಯಾವ ಭಾಷೆಯನ್ನ ಪ್ಯಾನ್ ಕರ್ನಾಟಕ ಭಾಷೆ ಅಂದ್ರೆ ಕರ್ನಾಟಕದ ವ್ಯಾಪಕವಾಗಿರತಕ್ಕಂಥ ಒಂದು ಬೆಂಗಳೂರು ಭಾಷೆಯನ್ನು ಬೆಳೆಸ್ತಾ ಇದೆಯಾ ಅಥವಾ ಉಪಭಾಷೆಗಳನ್ನ ಅದು ಕೊಲ್ತಾ ಇದೆಯಾ? ಇದೆಲ್ಲವನ್ನು ಇಟ್ಕೊಂಡು ನೋಡುವಾಗ ಭಾಷೆ, ಸಂಸ್ಕೃತಿ ಮತ್ತು ಹೊಟ್ಟೆ ಮತ್ತು ಸಿನಿಮಾ ಇದು ಮೂರಕ್ಕೂ ಅಥವಾ ಡಬ್ಬಿಂಗ್ ಇದು ಯಾವುದಕ್ಕೂ ಸಂಬಂಧವೇ ಇಲ್ಲದಂತ ಒಂದು ಉನ್ಮಾದಕರ ಸ್ಥಿತಿಯನ್ನ ನಾವು ಮುಂದಿಡ್ತಾ ಇದ್ದೀವಿ. ಯಾಕೆಂದ್ರೆ ಇದು ಸ್ವಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುವ ಒಂದು ಹುನ್ನಾರ. ಅಲ್ಟಿಮೇಟ್ಲಿ ಸಂಸ್ಕೃತಿ ಮತ್ತು ಭಾಷೆ ಇದೆರಡೂ ಕೂಡ ಹಸಿವನ್ನ, ಹೊಟ್ಟೆಯನ್ನ ತುಂಬಿಸೋಲ್ಲ, TRP ರೇಟ್ ಮಾತ್ರ ತುಂಬಿಸೋದು. ಸೊ TRP ರೇಟ್ಗೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನ ನಾವು ತಗೊಂಡ್ರೆ ನಮ್ಮ ಕಣ್ಣು ಮುಂದೆ ಕಾಣಿಸೋದು ಯಾವುದೇ ಡಬ್ಬಿಂಗ್ ವ್ಯವಸ್ಥೆ ಮತ್ತು ಡಬ್ಬಿಂಗ್ನ TRP ರೇಟ್ಗೋ ಅಥವಾ ವಾಣಿಜ್ಯೀಕರಣಕ್ಕೆ ನಾವು ಹೋಲಿಸಿದಾಗ ಅದು ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ನಿಮ್ಮ ವಾದವೇನು ಸುರೇಶ್ ಅವರೇ? ಡಬ್ಬಿಂಗ್ ಬೇಕು ಬೇಡ ವಿಚಾರಕ್ಕಿಂತ ವಿಚಾರ ನಿರ್ಮಾಪಕ ಉಳಿಬೇಕು. ನಾವು ಡಬ್ಬಿಂಗ್ ಮಾಡೋದಾಗಿದ್ರೆ ಆ ಭಾಷೆಯ ಚಿತ್ರಗಳನ್ನ ಕೊಳ್ಳುವ ಜಾಗನೂ ನಿಮಗೆ ಸಿಗೋದಿಲ್ವಾ? ಅವರೇ ಅದನ್ನ ಭಾಷಾಂತರಿಸಿ ಬಿಟ್ಬಿಡ್ತಾರೆ. ಇಷ್ಟು ವರ್ಷಗಳಿಂದ ಈ ಚರ್ಚೆ ಯಾಕೆ ಈಗ ಬಂತು ಅಂತ ಚರ್ಚೆ ಮಾಡಿದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಇಷ್ಟು ವರ್ಷಗಳ ಚರ್ಚೆ ಇರಲಿಲ್ಲ. ಇತ್ತೀಚೆಗೆ ಬಹಳ ಬೆಳವಣಿಗೆ ಆಗ್ತದೆ, ಬಹಳ ಎಲ್ಲ ಚಾನಲ್ಗಳು ಡಿಸ್ಕಷನ್ ಆಗ್ತಿದೆ, ಮೀಡಿಯಾದಲ್ಲಿ ಬರ್ತಾ ಇದೆ. ಈ ಸಮಸ್ಯೆ ಇದು ನಾವೆಲ್ಲ ಒಂದು ಮನೇಲಿ ಇದ್ದವರು, ಒಂದು ಮನೇಲಿ ಒಬ್ಬ ಒಡಕು ಬಂದ್ರೆ ಏನಾಗುತ್ತೆ ಹೇಳಿ, ದೊಡ್ಡದಾಗುತ್ತೆ. ಈ ಸಮಸ್ಯೆ ಈಗ ಚಿಕ್ಕದಾಗಿದೆ. ಈ ಚಿಕ್ಕದನ್ನ ದೊಡ್ಡದು ಮಾಡ್ಕೊಂಡು ಬರ್ತಾ ಇದ್ರು. ಕಾರಣ ಮೊದಲನೇದು ಇದು ಉಟ್ಕೊಳ್ಳೋಕೆ ಕಾರಣ ನಿರ್ಮಾಪಕ ಪ್ರತಿ ವರ್ಷ 100 ಜನ 120 ಜನ ವಾಪಸ್ಸು ಮನೆ ಮಠ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಯಾರೋ ನೊಂದಂತ ವ್ಯಕ್ತಿ ಇರ್ಬೋದು, ಬಹಳಷ್ಟು ತಡ್ಕೊಳ್ಳೋದೇ ಆಗದಂತ ವಿಷಯ. ನಿರ್ಮಾಪಕ ನಾನು ಯಾಕೆ ಈ ರೀತಿ ಒಂದು ಪ್ರಯತ್ನ ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಕೆಲವ್ರದ್ದು. 100 ಚಿತ್ರಗಳು ಕನ್ನಡದಲ್ಲಿ ತಯಾರಿ ಆಗ್ತಾ ಇವೆ. ಡಬ್ಬಿಂಗ್ ಚಿತ್ರಗಳು ಸೇರಿದ್ರೆ 140 ಆಗತ್ತಲ್ವಾ? ಸಮಸ್ಯೆ ಏನು? ಇವತ್ತಿನ ದಿವಸದಲ್ಲೇ ನಮ್ಮ ಕನ್ನಡಕ್ಕೆ ಕೆಲವು ಕಡೆ ಥಿಯೇಟರ್ಗಳು ಸಿಗ್ತಾ ಇಲ್ಲ. ಆ ಒಂದು ಸಮಸ್ಯೆನೂ ಇದೆ. ಇವತ್ತು ಡಬ್ಬಿಂಗ್ ಬಂದ್ರೆ ಅಂತ ಹೇಳ್ತಿರಲ್ಲ, ನಮ್ಮ ನಿರ್ಮಾಪಕ ಇನ್ಕ್ಲೂಡಿಂಗ್ ನನಗೂ ನಾಳೆ ಕೆಲಸ ಇರಲ್ಲ. ಇದನ್ನ ನಾವು ಬಿಟ್ಬಿಟ್ಟು ನಾವು ಜಗಳ ಆಡ್ಕೊಂಡು ರೋಡ್ಗೆ ಬರೋ ಬದಲು ನಮ್ಮಲ್ಲಿ ಹಿರಿಯರು ಯಾರಿದ್ದಾರೆ ಪ್ರಮುಖರು ಅವರೆಲ್ಲ ಕೂತ್ಕೊಂಡು ಇದಕ್ಕೆ ಏನ್ ಬೇಕು, ಒಂದು ಭಾಷೆ ಉಳಿಬೇಕು. ಭಾಷೆ ಉಳಿಯೋದಕ್ಕೆ ಇವತ್ತು ಸಿನಿಮಾ ಮಾಡಬೇಕಾದ್ರೆ ನಿರ್ಮಾಪಕ ಮುಖ್ಯ ತಾನೆ. ನಿರ್ಮಾಪಕ ಉಳಿಯೋದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ. ನಿರ್ಮಾಪಕ ಉಳಿದ್ರೆ ಇದು ಯಾವುದು ಸಮಸ್ಯೆ ಬರಲ್ಲ. ಇನ್ನೊಂದು ಭಾಷೆ ಬೆಳೆಯೋದಕ್ಕೆ ಹೇಳಿದ್ರು ಸಾರ್, ಎಲ್ಲರೂ ಹೇಳ್ತಾರೆ ಭಾಷೆ ಖಂಡಿತ ಅಲ್ಲಿ ಕೆಲವ್ರದ್ದು ಮನೋಭಾವ ಇರ್ತಿದೆ, ಅಲ್ಲಿ ಅಲ್ಲಿ ಹೋಗಲ್ಲ ಇಲ್ಲಿ ಹೋಗಲ್ಲ ಅನ್ನೋದು. ನಾವು ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತ ನಮ್ಮ ಜನ ನೋಡ್ತಾರೆ. ಇವತ್ತು ನಮ್ಮ ಜನ ಯಾವತ್ತು ಬೇರೆ ಲ್ಯಾಂಗ್ವೇಜ್ ನೋಡ್ಬೇಕು ಅನ್ನೋದು ನಮ್ಮಲ್ಲಿ ಇಲ್ಲ ಅಂದಾಗ ಏನ್ ಮಾಡ್ತಾರೆ, ಬೇರೆ ಲ್ಯಾಂಗ್ವೇಜ್ ಹೋಗ್ತಾ ಇದ್ದಾರೆ. ಹಿಂದೆ ತಮಗೆಲ್ಲ ಗೊತ್ತಿರ್ಬೋದು, ರಾಜ್ಕುಮಾರ್ ಅವ್ರ ಸಿನಿಮಾ 3 ತಿಂಗಳಿಗೆ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇತ್ತು. 100 days ಇವತ್ತೊಂದು ಸಿನಿಮಾ ಅಂದ್ರೆ 100 days ಇನ್ನೊಂದು ಪಿಕ್ಚರ್ ರಿಲೀಸ್ ಆಗ್ತಿತ್ತು. ವಿಷ್ಣುವರ್ಧನ್ ಸರ್ 6 ಸಿನಿಮಾ ಬರೋದು, 4 ಸಿನಿಮಾ ಬರೋದು, ಅಂಬರೀಷ್ ಅವ್ರದ್ದು, ಅನಂತ್ ನಾಗ್ ಅವರು, ಶಂಕರ್ ನಾಗ್. ಅವಾಗ ಏನಾಯ್ತು, ನಮ್ಮ ಜನ ಬೇರೆ ಲ್ಯಾಂಗ್ವೇಜ್ ಹೋಗೋದಕ್ಕೆ ಆಗ್ತಿರ್ಲಿಲ್ಲ, ಅವಕಾಶ ಇರ್ಲಿಲ್ಲ. ಈಗ ನಾವ್ ಯಾವಾಗ ಕಡಿಮೆ ಮಾಡಿದ್ವಿ, ಪಕ್ಕದ ಮನೆಗೆ ಹೋಗೋದಕ್ಕೆ ಇಷ್ಟಪಟ್ಟೆ ಪಡ್ತಾರೆ. ಆಮೇಲೆ ಎಲ್ಲರೂ ಹೇಳ್ತಾರೆ ನಾ ಕನ್ನಡದವ್ರನ್ನ ಯೂಸ್ ಮಾಡಿ ಕಲಾವಿದರನ್ನ ಹೊರಗಡೆ ಯಾಕೆ ಕರ್ಕೊಂಡ್ಬರ್ತೀವಿ, ಟೆಕ್ನಿಷಿಯನ್ಸ್ ಯಾಕೆ ಕರ್ಕೊಂಡ್ಬರ್ತೀವಿ. ಯಾರು ಕರ್ಕೊಂಡ್ಬರ್ತಾರೆ? ಯಾರು? ಪ್ರತಿಯೊಂದು ಹಂತದಲ್ಲಿ ತಗೊಳ್ಳಿ. ನಾವು ಭಾಷೆ ಅಂತ ಇಷ್ಟು ಮಾತಾಡೋರು ನಮ್ಮವ್ರಿಗೆ ಮೊದಲು ಕೆಲಸ ಕೊಡಿ. ನಮ್ಮ ನಾಯಕ ಕಲಾವಿದರಾಗ್ಬೋದು, ತಂತ್ರಜ್ಞಾಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಇರಲಿ. ಅದನ್ನ ಎಲ್ಲರೂ ಮನ್ಸ್ಕೊಬೇಕು. ನಾನೊಬ್ಬ ನೀವೊಬ್ರು ಮಾತಾಡಿದ್ರೆ ಆಗೋದಿಲ್ಲ. ಈ ರೀತಿ ಇವೆಲ್ಲ ಗೊಂದಲಗಳು. ಒಂದು ಇಟ್ಟಿಗೆ ನಾನು ಹೇಳಿದೆ, ನಾನು ಹಿಂದೆ ಸಾಕಷ್ಟು ಒಂದು ಇಟ್ಟಿಗೆ ಎಳಿಯಕ್ ಬಿಡಬೇಡಿ. ಒಂದು ಇಟ್ಟಿಗೆ ಹೊರಗಡೆ ಬಂದಾಗ ಏನಾಯ್ತು, ಆಟೋಮೆಟಿಕ್ ಎಲ್ಲ ಬಂದ್ಬಿಡ್ತವೆ. ಡಬ್ಬಿಂಗ್ ಮಾಡ್ತೀವಿ ಅಂತ ಒಬ್ರು ಹೊರಟ್ರು ಒಂದ್ ಇಟ್ಟಿಗೆ ಹೇಳ್ದಂಗ ಡಬ್ಬಿಂಗ್ ಮಾಡಬೇಕು ಉದ್ದೇಶ ಯಾರಿಗೂ ಎಳಿಬಾರ್ದು.
ಯಾವ್ದು ಈ ರೀತಿ ಅನೇಕ ಅನಾನುಕೂಲಗಳು ಹೇಳ್ದಲ್ಲ, ಸಾಲ್ವ್ ಮಾಡಿದ್ರೆ ಡಬ್ಬಿಂಗ್ ವಿಚಾರ ಯಾರು ನೋಡಮ್ಮ ಅಷ್ಟು ಈಸಿ ಅಲ್ಲ, ಡಬ್ಬಿಂಗ್ ಮಾಡೋದು ಬರೋದಿಲ್ಲ, ಇಲ್ಲಿ ಮಾಡೋದಕ್ಕೆ ಅಷ್ಟು ಈಸಿ ಅಲ್ಲ. ಎಲ್ಲ ಎಷ್ಟೋ ಜನ ಹೋರಾಟಗಾರಿದ್ದಾರೆ, ಎಲ್ಲರೂ ಇದ್ದಾರೆ. ಅದು ಅವರದೇ ಆದಂತ ಒಂದು ಸಂಘಗಳಿದ್ದಾರೆ. ಈಗ ನಮಗ್ ತೊಂದರೆ ಆಗುತ್ತೆ ಅವ್ರು ಬರ್ತಾರೆ, ಅವ್ರ ತೊಂದರೆ ನಾವು ಬರ್ತೀವಿ. ನಾವು ತೊಂದರೆ ಅನುಭವಿಸಿ ಅಂತ ಅವ್ರು ಬಿಡಲ್ಲ, ಅವ್ರ ತೊಂದರೆ ಅನುಭವಿಸಿ ನಾವೆಲ್ಲ ಬಿಡೋದಿಲ್ಲ. ನಾವೆಲ್ಲ ಈ ರಾಜ್ಯದವರು. ಇನ್ನು ಮಿಕ್ಕಿದ್ದು ನಮ್ಮ ಭಾಷೆ ಉಳಿಸ್ಕೊಳ್ಳೋಕೆ, ನಮ್ಮ ಭಾಷೆ ಬೆಳೆಸೋಕೆ ಎಲ್ಲರೂ ಮಾಡ್ಬೇಕು ಪ್ರಯತ್ನ. ನಾವು ಒಬ್ಬರೇ ಮಾಡಕ್ ಆಗೋದಿಲ್ಲ. ನೀವು ಹೇಳೋ ಸಿನಾರಿಯೋ ರಿವರ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಬೇರೆ ತರ ದರ್ಶನ ಸಿಗ್ಬೋದು. ನೀವೇನ್ ಹೇಳ್ತಿದ್ದೀರಿ, ಸರ್ ಹೇಳಿ ಯಾರೋ ಬಂದು ನಿಮ್ಮನ್ನ ಆಳ್ತಾರೆ ಅಂತ ನೀವು ಎದುರ್ಕೋತಾ ಇದ್ದೀರಲ್ಲ, ನೀವೇ ಹಾಳಿ ಡ್ರೈವರ್ ಸೀಟ್ ಅಲ್ಲಿ ನೀವೇ ಕುತ್ಕೊಳ್ಳೋಕೆ ಯೋಚನೆ ಮಾಡಿ. ಡಬ್ಬಿಂಗ್ ಬಂದ್ರೆ ಹಂಗ ಆಗ್ಬಿಡುತ್ತೆ ಅಂತಂದ್ರೆ ಯಾರೋ ಬಂದ್ರೆ ಕುತ್ಕೊಂಡು ಮಾಡ್ತಾನೆ. ಸರ್ ನೀವೇ ಡ್ರೈವರ್ ಸೀಟ್ ಅಲ್ಲಿ ಕುತ್ಕೊಳ್ಳಿ ಸರ್. ಸರ್ ಒಂದು ತಿಳ್ಕೊಳ್ಳಿ, 100 ಜನಕ್ಕೂ ಆ ಶಕ್ತಿ ಇರಲ್ಲ, ಯಾರೋ ಒಬ್ಬರಿಗೆ ಇರುತ್ತೆ. ಫಸ್ಟ್ ನಾವು ಜಗಳಾಡೋದ್ ಬಿಟ್ಟು ನಾವು ಉಳಿಸ್ಕೊಳ್ಳೋಕೆ ನಾವೆಲ್ಲರೂ ಸೇರ್ಬೇಕು. ನಾವೆಲ್ಲರೂ ಸೇರಿದ್ರೆ ಮಾತ್ರ. ಈಗ ನಾವೇನ್ ಗೊತ್ತಾ, ನಾವು ಜಗಳ ಮಾಡ್ಕೊಂಡು ಒಂದ್ ನಿಮಿಷ ದಯವಿಟ್ಟು ಇನ್ನೊಬ್ಬರ ಜಾಗ ಬಿಡ್ತಾ ಇದೀವಿ. ನಾವು ಬದುಕ್ತಾ ಇರೋರು ಜಗತ್ತೇ ಹಂಗಿದೆ. ನಾವು ನಮ್ ಸುತ್ತ ನೀರು ಬಂದ್ಬಿಟ್ಟಿದೆ. 100 ಚಾನಲ್ ಸ್ಕಿಪ್ ಮಾಡಕ್ಕೆ ಸರ್ ಹೇಳ್ದಂಗೆ ಅವಕಾಶ ಇದೆ ನಮಗೆ. ಅದು ಕಿರುತೆರೆಯಲ್ಲಿ ಬಂದಿದೆ. ನಾವು ಜಸ್ಟ್ ಪ್ರೊಡಕ್ಷನ್ ಬಗ್ಗೆ ಒಂದು ಸಣ್ಣ ಸಂಗತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಾನು ಏನ್ ಬೇಕು ಅನ್ನೋದನ್ನ ತಗೊಳ್ಳಕ್ಕೆ ಕಿರುತೆರೆಯಲ್ಲಿ ಬಂದಿದೆ. ಇರುತೆರೆನಲ್ಲಿ ಸಾಧ್ಯ ಆಗಲ್ಲ. ಅದು ಕೂಡ ನಿಮ್ಮದೊಂದು ಜಿಜ್ಞಾಸೆ ಇದೆ ನೋಡಿ. ನೀವು ಕನ್ನಡಕ್ಕೆ ಡಬ್ಬ ಆದ್ರೆ ಬಿಡೋಲ್ಲ, ಆದ್ರೆ ತೆಲುಗು ಡಬ್ಬ ಆದ್ರೆ ಸಿನಿಮಾ ರಿಲೀಸ್ ಮಾಡಕ್ ಬಿಡ್ತೀರಿ, ತಮಿಳು ಡಬ್ಬ ಆದ್ರೆ ಸಿನಿಮಾ ರಿಲೀಸ್ ಮಾಡಕ್ ಬಿಡ್ತೀರಿ. ಅಂದ್ರೆ ಕರ್ನಾಟಕದಲ್ಲಿರೋ ತಮಿಳರು ತೆಲುಗರು ಅವ್ರ ಭಾಷೆಯಲ್ಲಿ ಸಿನಿಮಾ ನೋಡ್ಬೋದು. ಕನ್ನಡಿಗನಿಗೆ ಅವಕಾಶ ತಪ್ಪಿಸ್ತಿದ್ದೀರಿ ಅನ್ನೋ ರಿಕ್ವೆಸ್ಟ್ ಅನ್ನ ಮತ್ತೆ ಕನ್ನಡ ಪ್ರೇಕ್ಷಕನಾಗಿ, ಕನ್ನಡ ಅಭಿಮಾನಿಯಾಗಿನೇ ನಾನು ಕೇಳ್ತಾ ಇರೋದು. ಜಟಕ